ಹಾಯ್ ಫ್ರೆಂಡ್ಸ್, ರೇವಾಂಬಿಕಾ ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನಾನೀಗ ತೋರಿಸ್ತಾ ಇರೋ ವಸ್ತುಗಳನ್ನ ಮನೇಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ, ಇದು ಕವಡೆ, ಲಕ್ಷ್ಮಿ ಕವಡೆ ಅಂತಲೇ ಹೇಳ್ತಾರೆ ಇದಕ್ಕೆ. ಇದು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಸ್ವಲ್ಪ ಯೆಲ್ಲೋ ಕಲರ್ ಇರುತ್ತೆ, ಚಿಕ್ಕ ಚಿಕ್ಕದಾಗಿರುತ್ತೆ ಫ್ರೆಂಡ್ಸ್. ಈ ಥರದ್ದು ತಗೊಳ್ಳಿ, ಲಕ್ಷ್ಮಿ ಕವಡೆ ಅಂತ ಕೇಳಿದ್ರೆ ಕೊಡ್ತಾರೆ. ಮತ್ತು ಕಾಮಾಕ್ಷಿ ಬೀಜ, ನೋಡಿ ಇದು ಕಾಮಾಕ್ಷಿ ಬೀಜ ನೋಡಿರ್ತೀರಾ ಅನಿಸುತ್ತೆ. ಕಮಲದ ಬೀಜ ಅಂತಲೂ ಅಂತಾರೆ. ಇದು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಇದು ಲಕ್ಷ್ಮಿಗೆ ತುಂಬ ಪ್ರಿಯವಾದ ವಸ್ತು. ಏಕೆಂದರೆ ಲಕ್ಷ್ಮಿ ಕುಂತಿರೋದೇ ಕಮಲದ ಮೇಲೆ ಅಲ್ವಾ, ಹಾಗಾಗಿ ಇದಿದ್ದರೆ ಮನೇಲಿ ತುಂಬ ಒಳ್ಳೆಯದು. ಮತ್ತು ಗೋಮತಿ ಚಕ್ರ, ನೋಡಿ ಈ ಥರ ಇರುತ್ತೆ ಗೋಮತಿ ಚಕ್ರ ಅಂತ. ಮಧ್ಯೆ ಚಕ್ರದ ಥರ ಇರುತ್ತೆ, ಹತ್ರದಿಂದ ನೋಡಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್. ನೋಡಿ, ಎಲ್ಲ ವಸ್ತುಗಳ್ನು ಮಾಡಿ ಒಂದು ಗಂಟಲ್ಲಿ ಮಾಡಿ ಮಡಿಕೊಂಡ್ರೆ ನೀವು ತುಂಬ ಒಳ್ಳೆಯದು. ಈ ಬಿಸ್ನೆಸ್ ಮಾಡ್ತಾರಲ್ಲ ಮನೆಗಳಲ್ಲಿ, ಟೈಲರಿಂಗ್ ಬಿಸ್ನೆಸ್ಸು ಅಥವಾ ಅಡುಗೆ ಬಿಸ್ನೆಸ್ಸು, ಸಣ್ಣ ಪುಟ್ಟ ಬಿಸ್ನೆಸ್ಗಳು ಲೇಡೀಸ್ ಮಾಡ್ತಾ ಇರ್ತಾರಲ್ಲ, ಅವರು ಮಡಿಕೋಬೋದು. ನೋಡಿ, ಇದು ಗುಳ್ಗಂಜಿ, ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಇದು ಹಳ್ಳಿಗಳಲ್ಲಾದರೆ ಮರಗಳಲ್ಲೇ ಸಿಗುತ್ತೆ, ಮರ ಇರುತ್ತೆ, ಹಳ್ಳಿಗಳಲ್ಲಿ ಸಿಗುತ್ತೆ. ಕೆಲವು ಕಡೆ ಸಿಗುತ್ತೆ, ಕೆಲವು ಕಡೆ ಸಿಗಲ್ಲ. ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ. ನೋಡಿ, ಈ ಎಲ್ಲ ವಸ್ತುಗಳನ್ನು ನಾಲ್ಕು ವಸ್ತುಗಳನ್ನು 9 ತಗೊಳ್ಳಿ. ಕವಡೆ 9, ಗೋಮತಿ ಚಕ್ರ 9, ಕಾಮಾಕ್ಷಿ ಬೀಜ 9, ಗುಲ್ಗಂಜಿ 9. ಇವನ್ನೆಲ್ಲ ತಗೊಂಡು ಒಂದು ಕೆಂಪು ಬಟ್ಟೆ ತಗೊಂಡು, ಒಂದು ಕರ್ಚೀಫ್ ಇರುತ್ತಲ್ಲ ಅಷ್ಟು ಅಗಲ ಇದ್ದರೆ ಸಾಕು. ಅದಕ್ಕೆ ಇವೆಲ್ಲ ವಸ್ತುಗಳನ್ನೂ ಹಾಕ್ಬಿಟ್ಟು ಗಂಟು ಕಟ್ಟಿ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಇದೊಂದು ಸಲ ಮಾಡಿ ನೋಡಿ, ನಿಮ್ಮ ಅನುಭವಕ್ಕೆ ಬರುತ್ತೆ. ಬಿಸ್ನೆಸ್ ತುಂಬ ಇಂಪ್ರೂವ್ ಆಗುತ್ತೆ. ಮನೆಯಲ್ಲಿರೋರಿಗೂ ಅಷ್ಟೇ ತುಂಬ ಒಳ್ಳೆಯದು. ನೋಡಿ, ಇದನ್ನು ಕೆಂಪು ಬಟ್ಟೆನಲ್ಲಿ ಕೆಂಪು ದಾರದಲ್ಲಿ ಕಟ್ಟಿ ಇದನ್ನು ಶುಕ್ರವಾರ ಮಾಡಿದ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದನ್ನು ಮಾಡಿ ನೋಡಿ, ಮಾಡಿಬಿಟ್ಟು ಪೂಜೆ ಮಾಡಿ, ನಿಮಗೆ ಗೊತ್ತಾಗುತ್ತೆ ತುಂಬ ಒಳ್ಳೆಯದು. ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದೊಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ಥರ ಎಲ್ಲವನ್ನೂ ಒಂದು ಬಟ್ಟೆಯಲ್ಲಿ ಇಟ್ಬಿಟ್ಟು ಎಲ್ಲ 9 ಇರಬೇಕು. ಈ ಥರ ಎಲ್ಲ ಬಟ್ಟೆಲಿಟ್ಟು ಗಂಟು ಕಟ್ಬಿಟ್ಟು ಕೆಂಪು ದಾರದಲ್ಲೇ ಕಟ್ಟಿ, ಕೆಂಪು ಬಟ್ಟೆನೇ ತಗೊಳ್ಳಿ. ಲಕ್ಷ್ಮಿಗೆ ಕೆಂಪಂದರೆ ತುಂಬ ಇಷ್ಟ. ಪೂಜೆ ಮಾಡಿ ಫ್ರೆಂಡ್ಸ್.